ರಾಜ್ಯ ಅಧ್ಯಕ್ಷರಾದ ಪೂಜ್ಯರಲ್ಲಿ ಅತ್ಯಂತ ಭಕ್ತಿ ಗೌರವವನ್ನಿಟ್ಟುಕೊಂಡ ಡಾಕ್ಟರ್ ಡಿ.ಜಿ. ನಾಗರಣ್ಣ ಅವರು ಪೂಜ್ಯ ಅಪ್ಪ ಅವರ ಸನ್ನಿಧಿಗೆ 2 ಶರಣಾರ್ಥಿಗಳನ್ನು ಸಲ್ಲಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾರೆ. ನಮ್ಮ ಸಂಸ್ಥೆಯಲ್ಲಿ ಒಂದು ಹುದ್ದೆಯನ್ನು ನೀಡುವುದರ ಮುಖಾಂತರ ನನ್ನ ಒಂದು ಬದುಕಿಗೆ ಆಶ್ರಯ ಆಗಿರ್ತಕ್ಕಂಥ ಮಹಾ ದೊಡ್ಡ ವ್ಯಕ್ತಿ ಅಪ್ಪಾಜಿಯವರು. ನೋಡಿ, ಪರಮ ಪೂಜ್ಯ ಅಪ್ಪಾಜಿಯವರ ಜೊತೆ ಕಳೆದ 15 ವರ್ಷದಿಂದ ನಾನು ಸಂಪರ್ಕದಲ್ಲಿದ್ದೇನೆ. ನಾನು ಒಬ್ಬ ಹಿಂದುಳಿದ ಸಮುದಾಯವಾದ ಈಡಿಗ ಸಮುದಾಯಕ್ಕೆ ಸೇರಿರತಕ್ಕಂಥ ಒಬ್ಬ ಸ್ವಾಮೀಜಿ ಆಗಿದ್ರು ಸಹ ಜೊತೆ ನಮ್ಮ ವಿಶ್ವಕರ್ಮ ಸಮುದಾಯದ ಸ್ವಾಮೀಜಿ ಕೂಡ ಇದ್ದಾರೆ. ನಾನು ಒಂದು ಹಿಂದುಳಿದ ಸಮುದಾಯದಲ್ಲಿ ಗೊತ್ತಿದ್ರೂ ಕೂಡ ಗುರುಗಳು ನಮ್ಮನ್ನ ಮಠಕ್ಕೆ ಕರೆಸಿ 15 ವರ್ಷದ ಹಿಂದೆ ಕರೆಸಿ ನಮಗೆ ದೀಕ್ಷೆಯನ್ನು ಕೊಟ್ಟು ಕಲಬುರಗಿ ಮಠದ ಪರಂಪರೆಯಂತೆ ರಾಣಿಬೆನ್ನೂರಿನಲ್ಲಿ ಶರಣಬಸವೇಶ್ವರ ಮಠವನ್ನು ಸ್ಥಾಪನೆ ಮಾಡಿ 40 ಶರಣಬಸವೇಶ್ವರ ಮೂರ್ತಿಗಳನ್ನು ಏಕಕಾಲಕ್ಕೆ ನಾನು ಪ್ರತಿಷ್ಠೆಯನ್ನ ಮಾಡಿದ್ದೀನಿ. ಅವರ ಬೆಡ್ರೂಮ್ ಅಲ್ಲಿ ಅವರು ಮಲಗುವ ಕೋಣೆಯಲ್ಲಿ ಕೂಡಿಸಿಕೊಂಡು ನಮಗೆ ಮಾತಾಡ್ತಾ ಇದ್ರು. ಮತ್ತು ಆ ಸಮಯದಲ್ಲಿ ನಾನು ಶರಣಬಸವೇಶ್ವರ ಮಠದ ಪರಂಪರೆಯಿಂದ ಸಾಂಸಾರಿಕ ಪರಂಪರೆ ಇರತಕ್ಕಂಥ ಸ್ವಾಮೀಜಿ, ಅವತ್ತು ಸಾಕಷ್ಟು ಗೊಂದಲಗಳಿದ್ರೂ ಸಹ ಪೂಜ್ಯರು ನೇರವಾಗಿ ಬಂದು ಈ ದಾಸೋಹ ಮನೆಯ ಕೆಳಗಡೆ ಬಂದು ಮದುವೆ ಮಾಡಿಸಿರೋದು ಜೊತೆ ನಮಗೆ ಎಲ್ಲಾ ರೀತಿಯಲ್ಲೂ ಸಹಾಯನ ಮಾಡಿದ್ರು ಕೂಡ ಅದು ಯಾವತ್ತೂ ಕೂಡ ಜೀವನದಲ್ಲಿ ಮರೆಯಕ್ಕಾಗೋದಿಲ್ಲ. ಯಾಕಂದ್ರೆ ಗೊಂದಲಮಯದ ವಾತಾವರಣ ಇತ್ತು. ಆದರೆ ಶ್ರೀಗಳು ಮತ್ತು ಅಮ್ಮವರು ಕೂಡ ಆ ಸಮಯದಲ್ಲಿ ಬಂದು ಜೊತೆ ನಿಂತು ಇವತ್ತು ನಾನು ಸಮಾಜದಿಂದ ಇರಬಹುದು, ಅದಕ್ಕಿಂತ ಮುಂಚೆ ಎಲ್ಲಾ ರೀತಿಯಲ್ಲಿಯೂ ಕೂಡ ಶ್ರೀಗಳು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಮೊನ್ನೆಯೂ ಕೂಡ ಇತ್ತೀಚಿನ ದಿನಗಳಲ್ಲಿ 2-3 ಸ್ಥಳ ನಾನು ಹೋಗಿ ಬಂದಿದ್ದೀನಿ. ಹಾಗಾಗಿ ಅಪ್ಪಾಜಿಯವರು ನಮ್ಮನ್ನ ಅಗಲಿದರೂ ಕೂಡ 100 ವರ್ಷಗಳ ಅವರ ನೆನಪನ್ನೇ ಉಳಿಸಿ ಬೆಳೆಸಿ ಅವರು ಇವತ್ತು ಹೋಗಿದ್ದಾರೆ. ಆದ್ರಿಂದ ಒಂದು ವೇಳೆ ಶಾರೀರಿಕವಾಗಿ ದೇಹದಿಂದ ನಮ್ಮನ್ನು ಅಗಲಿರಬಹುದು, ಆದರೆ ಮಾನಸಿಕವಾಗಿ ಅವರು ಯಾವತ್ತೂ ಕೂಡ ನಮ್ಮ ಹೃದಯದ ಅಂತರಂಗದಿಂದ ಹೋಗಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಮಾತನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ನೀವು ಕೂಡ ಮಠಾಧೀಶರಾಗಿದ್ದು ಸಾಂಸಾರಿಕವಾಗಿ ಜೀವನ ನಡೆಸ್ತಾ ಇದ್ರಿ. ಆ ಒಂದು ಗಳಿಗೆ ನಿಮ್ಮ ಅವರು ಯಾವ ರೀತಿಯಾಗಿ ಮದುವೆ ಮಾಡಿರ್ತಕ್ಕಂಥದ್ದು ಬಹಳ ಭಾವುಕರಾಗ್ತಾ ಇದ್ರಿ. ಆ ಕ್ಷಣ ಹೇಗಿತ್ತು ಅಂತ ಅದಕ್ಕೆ ನಾನು ಹೇಳಿರೋದು, ಬಹಳಷ್ಟು ಗೊಂದಲಗಳು ವಿವಾದಗಳು ಬಂದಾಗ ನಮ್ಮ ಬೆನ್ನೆಲುವಾಗಿ ನಿಂದು ಅದಕ್ಕಿಂತ 1 ದಿನಕ್ಕೂ ಮುಂಚೆ ನಮ್ಮ ಇಬ್ಬರಿಗೂ ಕೂಡ ಇಲ್ಲಿ ಲಿಂಗ ದೀಕ್ಷೆಯನ್ನ ಕೊಟ್ಟು ಇದು ಈ ಜಗತ್ತಿಗೆ ಇವತ್ತು ಸಾಂಸಾರಿಕ ಪರಂಪರೆಗನ್ನ ಅವಶ್ಯಕತೆ ಇರೋದು ಅಂತಕ್ಕಂಥದ್ದು ಶ್ರೀಗಳು ಹೇಳಿದ ಮೇಲೆ ಅವತ್ತಿನ ವಾತಾವರಣ ಇದೇ ರೀತಿಯಲ್ಲಿ ಸಾವಿರಾರು ಪೊಲೀಸರು ಎಲ್ಲ ಮಾಡಿಕೊಂಡು ಮಾಧ್ಯಮಗಳಿಗೆ ಅವತ್ತಿನ ನೆನಪು ಇರಬಹುದು ಕಾಣುತ್ತದೆ. ಹಾಗಾಗಿ ಗುರುಗಳು ಕೊಟ್ಟಿರ್ತಕ್ಕಂಥ ಧೈರ್ಯ, ಆತ್ಮಧೈರ್ಯ, ಆಮೇಲೆ ನೈತಿಕ ಬೆಂಬಲ ಇವತ್ತೂ ಕೂಡ ಅಲ್ಲ. ಈಗ ನನಗೂ ಕೂಡ 7 ವಯಸ್ಸಿರತಕ್ಕಂಥ ಇಲ್ಲಿನ ಮರಿ ಅಂದಂಗೆ ನಮಗೂ ಕೂಡ ಮರಿ ಸ್ವಾಮಿಗಳು ಇದ್ದಾರೆ. ಅವರಿಬ್ಬರು 20 ದಿನ ಡಿಫರೆಂಟ್ ಅಷ್ಟೇ. ಅದು ಎಲ್ಲ ಅವ್ರ ನಮ್ಮ ಮರಿಸ್ವಾಮಿಗೆ ನಾಮಕರಣ ಕೂಡ ಮಾಡಿರ್ತಕ್ಕಂಥ ಅಪ್ಪಾಜಿ ಅವರು. ಹಾಗಾಗಿ ಶರಣಬಸವ ವೇದ ಪ್ರಕಾಶ್ ಅಂತ ಹೇಳಿ ನಾಮಕರಣ ಇಲ್ಲೇ ದಾಸೋಹ ಮನೆಯಲ್ಲಿ ಮಾಡಿದರು. ಆದ್ರಿಂದ ಗುರುಗಳು ಈ ಜಗತ್ತು ಹೇಗೆ ಹೋಗಬೇಕು ಅಂತ ತಿಳಿದುಕೊಂಡು ಉಳಿದವರಿಗೂ ಕೂಡ ಅದೇ ರೀತಿಯಲ್ಲಿ ಹೇಳಿಕೊಡ್ತಿದ್ರು. ಹಾಗಾಗಿ ಗುರುಗಳ ಸಹಕಾರ, ಗುರುಗಳ ಆಶೀರ್ವಾದ, ಗುರುಗಳ ಬೆಂಬಲ, ಅವತ್ತಿನ ನಮಗೆ ಕೊಟ್ಟಿರ್ತಕ್ಕಂಥ ಸಹಕಾರ ಇದೆಯಲ್ಲ, ಇವತ್ತು ನಾನು ಈ ರೀತಿಯಲ್ಲಿ ಇವತ್ತು ಇದ್ರೆ ಅದಕ್ಕೆ ಒಂದು ಕಾರಣ ಶರಣಬಸಪ್ಪ ಅಪ್ಪ ಅವರು ಅಂತಕ್ಕಂಥ ಮಾತು ನಾನು ಹೇಳಕ್ ಇಷ್ಟಪಡ್ತೀನಿ.